ಕೆಎಸ್ಆರ್ಟಿಸಿ ಬಸ್ ಟೈರ್ ಗಾಳಿ ತೆಗೆದ ಪ್ರತಿಭಟನಾಕಾರರು ವಶಕ್ಕೆ ಪಡೆಯುವ ವೇಳೆ ಟೈರ್ ಗಾಳಿ ತೆಗೆದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಪ್ರತಿಭಟನಾಕಾರರು ತೆರಳದಂತೆ ತಡೆಯನ್ನ ಒಡ್ಡಲಾಯಿತು ಪೊಲೀಸರಿಂದ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ. ಸಂಕಾಪುರ ಬಳಿ ಹೇಮಾವತಿ ಕೆನಾಲ್ ಕಾಮಗಾರಿ ನಡೀತಾ ಇದೆ. ರೈತರು ಪದೇ ಪದೇ ವಿರೋಧಿಸ್ತಾ ಇದ್ದಾರೆ. ವಿರೋಧದ ಮಧ್ಯೆ ಸರ್ಕಾರ ಕೂಡ ಈ ಕೆಲಸ ಮಾಡಿಯೇ ತೀರ್ತೀವಿ ಅಂತ ಮುಂದಾಗ್ತಾ ಇರುವಂತದ್ದು. ಹೀಗಾಗಿ ಪ್ರತಿಭಟನಾಕಾರರು ತೀವ್ರವಾದ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಸಂಕಾಪುರ ಬಳಿ ಹೇಮಾವತಿ ಲಿಂಕ್ ಕೆನಾಲ್ ಅನ್ನ ಮಾಡ್ತಾ ಇದ್ದಾರೆ. ಈ ಲಿಂಕ್ ಕೆನಾಲ್ ಮೂಲಕ ರಾಮನಗರ, ಕನಕಪುರ, ಬಿಡದಿ ಈ ಕಡೆ ನೀರು ಬಿಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮಠಾಧೀಶರು, ಬಿಜೆಪಿ ಸಂಸದರು, ಶಾಸಕರು ಭಾಗಿಯಾಗಿರುವಂತದ್ದು ಈ ಒಂದು ಹೋರಾಟದಲ್ಲಿ. ಅವರ ನೇತೃತ್ವದಲ್ಲಿ ಹೋರಾಟ ಮಾಡಲಾಗ್ತಾ ಇದೆ. ಒಂದ್ ಕಡೆ ಪೊಲೀಸರು ನೂರಾರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ಈ ಹಿಂದೆ ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕೋ ಕೆಲಸ ಕೂಡ ರೈತರು ಮಾಡಿದ್ರು. ಈ ಕಾಮಗಾರಿಯನ್ನ ಈ ತಕ್ಷಣ ನಿಲ್ಲಿಸಬೇಕು. ಈ ಕಾಮಗಾರಿ ಮಾಡಿದ್ರೆ ತುಮಕೂರು ಜಿಲ್ಲೆಯ ಜನತೆಗೆ ಹೇಮಾವತಿ ನೀರು ಒಂಥರ ಆಶ್ರಯ. ಅದನ್ನ ನಂಬ್ಕೊಂಡು ಬೆಳೆ ಬೆಳೆಯೋ ಸಾವಿರಾರು ರೈತರಿದ್ದಾರೆ. ಈಗ ನೀವು ಆ ನೀರನ್ನ ರಾಮನಗರ, ಬಿಡದಿ ಕಡೆ ತಗೊಂಡು ಹೋದ್ರೆ ನಮ್ಗೇನ್ ಸ್ವಾಮಿ ಗತಿ ಅಂತ ಅಲ್ಲಿನ ರೈತರು ಪದೇ ಪದೇ ಕೇಳಿದ್ರು. ಮೊನ್ನೆಷ್ಟೇ ಆ ಗೃಹ ಸಚಿವರ ನಿವಾಸಕ್ಕೆ, ಮಲ್ಸದಲ್ಲಿರುವಂತಹ ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಆಯ್ತು. ಆಗ್ಲೂ ಕೂಡ ಪ್ರತಿಭಟನಾಕಾರರನ್ನ ತಡೆದು ಪೊಲೀಸರು ವಶಕ್ಕೆ ಪಡೆದಿದ್ರು. ಈಗಲೂ ಅದೇ ಕೆಲಸ ಆಗ್ತಾ ಇದೆ. ಕಾಮಗಾರಿ ನಡೆಯೋ ಜಾಗಕ್ಕೆ ರೈತರನ್ನ ಬಿಡ್ತಾ ಇಲ್ಲ, ತಡೀತಾ ಇದ್ದಾರೆ. ಜೊತೆಗೆ 144 ಸೆಕ್ಷನ್ ಜಾರಿ ಮಾಡಿದ್ರು. ಈಗ ರಸ್ತೆಯಲ್ಲಿ ನಿಂತ್ಕೊಂಡು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ರೈತರು ಸೇರಿರುವಂತದ್ದು. ರೈತ ವಿರೋಧಿ ಸರ್ಕಾರ, ಕಾನೂನಂತೆ ಕಾನೂನು, ರೈತ ವಿರೋಧಿ ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ರೈತ ವಿರೋಧಿ ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ರೈತ ವಿರೋಧಿ ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ಯಶಸ್ಸ ಈಗೇನ್ ಕಾಮಗಾರಿ ನಡೀತಾ ಇದೆ, ಆ ಹೇಮಾವತಿ ಲಿಂಕ್ ಕೆನಾಲ್ ಅನ್ನ, ಆ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನೀರನ್ನ ರಾಮನಗರ, ಕನಕಪುರ ಈ ಸೈಡ್ ತಗೊಂಡು ಹೋದ್ರೆ ಇಲ್ಲಿನ ಜನರು ಏನ್ ಮಾಡ್ಬೇಕು? ಸಾವಿರಾರು ಜನ ನೀರನ್ನ ಆಶ್ರಯಿಸಿಕೊಂಡು ರೈತರು ಬೆಳೆ ಬೆಳೆಯೋರಿದ್ದಾರೆ. ನಾವೇನ್ ಮಾಡ್ಬೇಕು? ಮಣ್ಣು ತಿನ್ಬೇಕಾ ಅಂತ ರೈತರು ಪ್ರತಿ ಬಾರಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಪ್ರತಿ ಬಾರಿ ಪೊಲೀಸರನ್ನ ಬಿಟ್ಟು ವಶಕ್ಕೆ ಪಡಿಸ್ತಾರೆ. ಅಲ್ಲಿಗೆ ಹೋರಾಟವನ್ನ ನಿಲ್ಸೋ ಹಾಗೆ ಮಾಡ್ತಾರೆ. ಈ ಬಾರಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ರೈತರು ಸೇರ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದ್ರೂ ಸರ್ಕಾರದಿಂದ ರೆಸ್ಪಾನ್ಸ್ ಬಂದಿದ್ಯಾ, ಹೇಗೆ? ವಿದ್ಯಾ, ಖಂಡಿತವಾಗ್ಲೂ ಹೇಮಾವತಿ ಲಿಂಕ್ ಕೆನಾಲ್ ನ ವಿರೋಧಿಸಿ ನಡೆಸಿದಂತಹ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಏನು ಈ ಹೋರಾಟವನ್ನ ನಡೆಸಬಾರ್ದು ಅನ್ನುವಂತಹ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಏನು ನಾಲಾ ವಲಯದಲ್ಲಿ ಸಹ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ರು. ಅದಕ್ಕೂ ಸಹ ಒಂದು ಕೇರ್ ಮಾಡಿದಂತಹ ರೈತರು ಇವತ್ತು ಬೀದಿಗಿಳಿದು ರಸ್ತೆಗಿಳಿದು ಹೋರಾಟ ನಡೆಸಬೇಕು, ಜೊತೆಗೆ 144 ಸೆಕ್ಷನ್ ನ ಉಲ್ಲಂಘನೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ಕೊಟ್ಟು ಒಂದು ಹೋರಾಟದ ರೂಪರೇಷೆಯನ್ನು ತಯಾರು ಮಾಡಿದ್ರು. ಆದ್ರೆ ಮುಂಜಾನೆಯಿಂದ ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಸಹ ಕೆಲವು ರೈತ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸ ಮಾಡಿದ್ರು. ಇವತ್ತು ಬೆಳಿಗ್ಗೆಯೂ ಸಹ ಏನು ರೈತ ಮುಖಂಡರು ಜೊತೆಗೆ ಒಂದು ಪ್ರತಿಭಟನೆಯ ನೇತೃತ್ವ ವಹಿಸಿದಂತಹ ನಾಯಕರನ್ನ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ರು. ಅದರಂತೆ ಇವತ್ತು ಬೆಳಿಗ್ಗೆ ಏನು ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕರೇನಿದ್ದಾರೆ ಸುರೇಶ್ ಗೌಡ್ರು, ಅವರು ಸಹ ಒಂದು ಪ್ರತಿಭಟನೆ ನೇತೃತ್ವವನ್ನ ವಹಿಸಿದ್ರು. ಅವರನ್ನ ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಸೇರಿದಂತೆ 10ಕ್ಕೂ ಹೆಚ್ಚು ಮುಖಂಡರನ್ನ ಏನು ಗುಬ್ಬಿ ತಾಲೂಕಿನ ಚೇಳೂರಿನ ಫಾರ್ಮ್ ಹೌಸ್ ಒಂದರಲ್ಲಿ ವಶಕ್ಕೆ ಪಡೆದು ಅವರನ್ನ ಆ ಒಂದು ಫಾರ್ಮ್ ಹೌಸ್ ನಿಂದ ಆಚೆ ಬಿಡದಂತಹ ರೀತಿಯಲ್ಲಿ ಪೊಲೀಸರು ಕಾಯ್ತಾ ಇರುವಂತದ್ದು. ಅದನ್ನ ಹೊರತಾಗಿ ಇನ್ನು ಉಳಿದಂತೆ ರೈತ ಮುಖಂಡರು ಜೊತೆಗೆ ರೈತರು
ಅಧಿಕಾರಿಗಳು ಏನು ಪ್ರತಿಭಟನಾ ಸ್ಥಳಕ್ಕೆ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ವೆಹಿಕಲ್ಗಳಾಗಿರ್ಬೋದು ನಡೆದುಕೊಂಡಾಗಿರ್ಬೋದು ಬರುವಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ 10 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆನೆ ತಡೆದು ಅವರನ್ನ ಬಂಧಿಸುವಂತಹ ಕೆಲಸ ಆಗ್ತಾ ಇದೆ. ಈ ಒಂದು ಏನು ಪ್ರತಿಭಟನೆಯ ಹೋರಾಟವನ್ನ ಪೊಲೀಸರು ಹತ್ತಿಕ್ಕುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿರುವಂತಹ ರೈತರು ಇದರಿಂದ ಆಕ್ರೋಶ ಭರಿತರಾಗಿ ಏನು ನಿಟ್ಟೂರಿನಲ್ಲೂ ಸಹ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಲ್ಲಿ ಅವರ ಇರುವಂತಹ ಕಡೆಗಳಲ್ಲೇ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಒಂದು ರೀತಿಯಲ್ಲಿ ಪೊಲೀಸರು ಆ ಹೋರಾಟವನ್ನ ಹತ್ತಿಕ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ಹೇಮಾವತಿ ಹೋರಾಟಗಾರರು ಒಂದು ಆಕ್ರೋಶ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದು. ಆ ನಿಟ್ಟೂರು ಬಳಿಯಂತಹ ಒಂದು ಹೆದ್ದಾರಿ ಏನಿದೆ, ಆ ಶಿವಮೊಗ್ಗ ತುಮಕೂರು ಹೆದ್ದಾರಿ, ಆ ಒಂದು ಹೆದ್ದಾರಿಯನ್ನ ರೈತರು ತಡೆದು ಅಲ್ಲಿ ಟೈರ್ ಸಹ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ತುಮಕೂರಿನಿಂದ ನಾವು ಯಾವುದೇ ಕಾರಣಕ್ಕೂ ನೀರನ್ನ ಬೇರೆ ಜಿಲ್ಲೆಗಳಿಗೆ ಕಳಿಸಲ್ಲ ಅನ್ನುವಂತಹ ಒಂದು ಪಟ್ಟು ಹಿಡಿದಿರುವಂತಹ ರೈತರು ಈ ಒಂದು ಕಾಮಗಾರಿಯನ್ನ ನಾವು ಆಗೋದಕ್ಕೆ ಬಿಡಲ್ಲ ಅನ್ನುವಂತಹ ಒಂದು ಪಟ್ಟನ್ನ ತಮ್ಮ ಏನು ಹೋರಾಟದ ಮೂಲಕ ಒಂದು ಸಂದೇಶ ರವಾನಿಸ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ 144 ಸೆಕ್ಷನ್ ಹಾಕಿ ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತಹ ಕೆಲಸ ಜಿಲ್ಲಾಡಳಿತ ಮತ್ತೆ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂತಹ ಆಕ್ರೋಶ ರೈತರದಾಗಿರುವಂತದ್ದು. ಒಂದ್ ಕಡೆ ಹೋರಾಟದ ಕಿಚ್ಚು ರಸ್ತೆ ತಡೆದು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಇನ್ನುಳಿದಂತೆ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿ ಬೇರೆಡೆ ಸ್ಥಳಾಂತರಕ್ಕೆ ಕಳೆದುಕೊಂಡು ಹೋಗ್ತಾ ಇರುವಂತದ್ದು. ಇದು ಎಲ್ಲೋ ಒಂದು ಕಡೆ ರೈತರನ್ನ ಮತ್ತೆ ಹೇಮಾವತಿ ಹೋರಾಟಗಾರರನ್ನ ಒಂದು ಕೆಲಸುವಂತೆ ಮಾಡಿರುವಂತದ್ದು. ವಿದ್ಯಾ, ಯಶಸ್, ಪ್ರಮುಖವಾಗಿ ರಾಜ್ಯ ಸರ್ಕಾರ ಉತ್ತರಿಸಬೇಕಾಗತ್ತೆ. ಪ್ರತಿ ಬಾರಿಯೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ರೈತರು ಸುಖ ಸುಮ್ಮನೆ ತಮ್ಗಿರೋ ಕೆಲಸ, ಅದರಲ್ಲೂ ಈ ಮುಂಗಾರು ಮಳೆ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ತಮ್ಮ ಕೆಲಸ ಬಿಟ್ಟು ರಸ್ತೆಗೆ ಬಂದು ಹೋರಾಟ ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರ ಕೂಡ ಇದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾಕೆ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಇದರಿಂದ ಅವ್ರಿಗೆ ಏನ್ ಅನಾನುಕೂಲ ಆಗತ್ತೆ, ಇದರಿಂದ ಅನುಕೂಲ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಇದರ ನೇತೃತ್ವವನ್ನ ಗೃಹ ಸಚಿವರು ಯಾಕೆ ವಹಿಸ್ತಾ ಇಲ್ಲ, DCM ಯಾಕೆ ಇದಕ್ಕೆ ಉತ್ತರಿಸ್ತಾ ಇಲ್ಲ, ಯಾಕೆ ರಾಜ್ಯ ಸರ್ಕಾರ ಈ ಒಂದು ಹೋರಾಟವನ್ನ ನೆಗ್ಲೆಕ್ಟ್ ಮಾಡ್ತಿದೆ ಅಂತ. ವಿದ್ಯೆ, ಒಂದು ರೀತಿಯಲ್ಲಿ ಈ ಒಂದು ಹೇಮಾವತಿ ಲಿಂಕಿಂಗ್ ಕೆನಾಲ್ ಏನಿದೆ, ಈ ಒಂದು ಲಿಂಕಿಂಗ್ ಕೆನಾಲ್ ಯೋಜನೆ ಎಲ್ಲೋ ಒಂದು ಕಡೆ ತುಮಕೂರಿನ ರೈತರ ಒಂದು ಗುಬ್ಬಿ ಮತ್ತೆ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು ಈ ಭಾಗದ ರೈತರ ಒಂದು ಮರಣ ಶಾಸನ ಅಂತಾನೆ ಹೇಳ್ಬೋದು. ಏಕೆಂತಂದ್ರೆ ಇಲ್ಲಿ ಏನು ಅಲೋಕೇಟ್ ಆಗುವಂತಹ ಒಂದು ಹೇಮಾವತಿ ನೀರನ್ನ ಇಲ್ಲಿ ಈ ಒಂದು ಲಿಂಕಿಂಗ್ ಕೆನಾಲ್ ಯೋಜನೆ ಮೂಲಕ ಕುಣಿಗಲ್ ಮಾರ್ಗವಾಗಿ ರಾಮನಗರ, ಮಾಗಡಿ ಈ ಒಂದು ಭಾಗಗಳಿಗೆ ಕೊಂಡೊಯ್ಯುವಂತಹ ಯೋಜನೆ. ಈ ಒಂದು ಯೋಜನೆಗೆ ಏನು ಹೇಮಾವತಿಯಿಂದ ಬರುವಂತಹ ಅಲೋಕೇಟೆಡ್ ನೀರನ್ನ ಹೊರತಾಗಿ ಹೆಚ್ಚಿನ ಒಂದು ನೀರನ್ನ ತೆಗೆದುಕೊಂಡು ಈ ಒಂದು ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋದ್ರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂಥದ್ದು ಹೋರಾಟಗಾರರ ಮೊದಲಿನಿಂದಲೂ ಸಹ ಒಂದು ಮಾತು. ಆದ್ರೆ ಎಲ್ಲೋ ಒಂದು ಕಡೆ ತುಮಕೂರು ಜಿಲ್ಲೆಗೆ ಅಲೋಕೇಟ್ ಆಗುವಂತಹ ನೀರನ್ನ ನಮಗೆ ಉಳಿಸದಂತೆ ಬೇರೆ ಜಿಲ್ಲೆಗೆ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಹೇಮಾವತಿ ಹೋರಾಟಗಾರರ ಒಂದು ಆಕ್ರೋಶ. ಜೊತೆಗೆ ಈ ಲಿಂಕಿಂಗ್ ಕೆನಾಲ್ ಯೋಜನೆ ಯಾವಾಗ ಏನು ಒಂದು ಪ್ರಾರಂಭ ಆಯ್ತು, ಆ ಒಂದು ಪ್ರಾರಂಭದ ದಿನಗಳಿಂದಲೂ ಸಹ ಸಾಕಷ್ಟು ರೀತಿಯಲ್ಲಿ ತುಮಕೂರಿನ ಒಂದು ರಾಜಕಾರಣಿಗಳು ಜೊತೆಗೆ ರೈತರ ಮುಖಂಡರುಗಳು ಸಹ ಒಂದು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ಕೊಂಡೇ ಬಂದ್ರು. ಅದರಂತೆ ವಿರೋಧ ವ್ಯಕ್ತಪಡಿಸೋದ್ರ ಜೊತೆಗೆ ತುಮಕೂರಿನಲ್ಲಿ ಪಕ್ಷಾತೀತವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ KN ರಾಜಣ್ಣ ಆಗಿರ್ಬೋದು, TB ಜಯಚಂದ್ರ ಆಗಿರ್ಬೋದು, ಎಲ್ಲರೂ ಸಹ ಒಂದು ವಿರೋಧ ವ್ಯಕ್ತ